ಸರ್ ನಮಸ್ಕಾರ. ನಮಸ್ಕಾರ ನಾವು ಸರ್. ಕೃಷಿ ವಿಜ್ಞಾನ ಕೇಂದ್ರ ಹಾಡೋನಹಳ್ಳಿ, ಅದೇ ರೀತಿ IIHR ಬೆಂಗಳೂರು, ನಿವೇದಿ, NBIR ಕೆಲವು ಸಂಸ್ಥೆಗಳ ವಿಜ್ಞಾನಿಗಳೆಲ್ಲರೂ ನಾವು ವಿಕಸಿತ ಅಭಿಯಾನದ ಅಂಗವಾಗಿ ಹೊಸಕೋಟೆ ರೈತರನ್ನ ನಾವು ಕೆಲವೊಂದು ಫೀಲ್ಡ್ ವಿಸಿಟ್ ಮಾಡ್ತಾ ಇದ್ವಿ. ಸೊ ಅದೇ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಈ ಒಂದು VKSO ನಲ್ಲಿ ಹಮ್ಮಿಕೊಂಡಿದ್ವಿ ಸರ್. ಈ ಒಂದು ನಮಸ್ಕಾರ ಸರ್. ನಮಸ್ಕಾರ. ದಯವಿಟ್ಟು ನಿಮ್ಮ ಹೆಸರು, ನಿಮ್ಮ ವಿಳಾಸ. 23ರಲ್ಲಿ ಡಿಗ್ರಿ ಮಾಡ್ಕೊಂಡೆ. ಅಲ್ಲಿಂದ ಈಚೆ ನಾನು ವ್ಯವಸಾಯ ಮಾಡ್ತಾ ಇದ್ದೆ. ಮೊದಲು ಟೊಮೊಟೊ ಬೆಳೀತಾ ಇದ್ದೆ. ಟೊಮೊಟೊನ ಸುಮಾರು ಲ್ಯಾಕ್ಸ್ ಮಾಡಿದೆ. ಆಮೇಲೆ ಇದು ಕಾಲಿಫ್ಲವರ್ ಮಾಡೋದಕ್ಕೆ ಹಿಡಿದೆ. ಆಮೇಲೆ ಬಂದು ನಾನು ಇದು ಕ್ಯಾಪ್ಸಿಕಮ್ ಹಿಡಿದೆ. ಕ್ಯಾಪ್ಸಿಕಮ್ ಇಂದ ನಮ್ಮ ಹೊಸಕೋಟೆ ಇದರಿಂದ ಅವಾರ್ಡ್ ಬಂದಿದೆ. ಮೊದಲು ಪ್ರಗತಿಪರ ಬಂತು, ಆಮೇಲೆ ಇನ್ನೊಂದು ಆತ್ಮ ಬಂತು, ಕೃಷಿ ಶ್ರೇಷ್ಠ ಬಂತು. ಆಮೇಲೆ ನಾನು ಇದೇ ತರ ಮಾಡ್ತಾ ಇದ್ದು 1-2 ವರ್ಷ ಕ್ಯಾಪ್ಸಿಕಮ್ ಹಾಕ್ತೀನಿ, 1 ವರ್ಷ ಹೂವು ಹಾಕೊಳ್ತೀನಿ ಸರ್. ನಾನು ಮೊದಲು ಮಣ್ಣನ್ನು ಏನ್ ಮಾಡ್ತಾ ಇದ್ದೀನಿ, ನಮ್ಮ ಜಮೀನನ್ನ 2 ವರ್ಷಕ್ಕೊಂದ್ಸಾರಿ 1 ವರ್ಷಕ್ಕೊಂದ್ಸಾರಿ 2 ಅಡಿ ಗಾತ ಮಣ್ಣು ತಿರುಗಿಸ್ತೀನಿ. ಅದಕ್ಕೆ ಬೇಕಾದ ಕೊಟ್ಟಿಗೆ ಗೊಬ್ಬರ ವಿತ್ ಕೇಕ್ಸ್ ಕೊಡ್ತೀನಿ. ರಾಸಾಯನಿಕ ಗೊಬ್ಬರ ಕಮ್ಮಿ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ನನಗೆ ಕೊರೋನಾದಲ್ಲಿ 35 ಲಕ್ಷ ಲಾಸ್ ಆಯ್ತು. ಫಸ್ಟ್ ಕ್ರಾಪ್ ನನಗೆ ಅನುಭವ ಇದೆ. ಆಮೇಲೆ 2ನೇ ವರ್ಷದಿಂದ ನನಗೆ ಫುಲ್ ಪ್ರಾಫಿಟ್ ಬರ್ತಾ ಇದೆ. ಬಿಫೋರ್ ಲಾಸ್ಟ್ ಇಯರ್ 70 ಲಕ್ಷ ಲಾಭ ಬಂತು. ಈ ವರ್ಷ 12 ಲಕ್ಷ ಖರ್ಚು ಮಾಡಿದ್ದೀನಿ. ಈಗೊಂದು 30 ಲಕ್ಷ 35 ಲಕ್ಷ ಆಗಿದೆ. ಮತ್ತೆ ನಾನು ಇದಕ್ಕಾಗಿ ಮೇಂಟೈನ್ಗಾಗಿ ಗಿನಿಪಿಗ್ ಅಂತ ಹೇಳ್ಬಿಟ್ಟು 240 ಇದು ಮಾಡ್ಕೊಂಡಿದ್ದೀನಿ. ಅದರಿಂದ ಬಂದ್ ಮರಿನ ನಾನು ಹೈದರಾಬಾದ್ ಕಳಿಸ್ಕೊಟ್ಕೊಂಡು ತಿಂಗಳಿಗೆ 1,25,000 1,30,000 ರೂಪಾಯಿ ಸಂಪಾದನೆ ಮಾಡ್ಕೊಳ್ತಾ ಇದ್ದೀನಿ. ವರ್ಕೌಟ್ ಮಾಡ್ತಾ ಇದ್ದೀನಿ. ಈ ಎಲ್ಲ ಬಂದು ಪ್ರಾಫಿಟ್ ನಲ್ಲಿ ಒಬ್ಬ ಮಗಳನ್ನ MBBS, MS, DLO, DNB, SRT ಒಂದು ಪ್ರೊಫೆಸರ್ ಮಾಡಿಸಿದೆ. ಇನ್ನೊಬ್ಳು ಬಂದು BM ಟೆಕ್ ಮಾಡ್ತು. ಅವಳು ಒಂದು ಕಂಪ್ನಿನಲ್ಲಿ C ಆಗಿದ್ದಾರೆ. ಆದ್ರೆ ನಾನು ಒಂದು 12 ಜನಕ್ಕೆ ಕೆಲಸ ಕೊಟ್ಕೊಂಡು ಮನೆ ಬಾಡಿಗೆ ಫ್ರೀ, ಅವರಿಗೆ ರೇಷನ್ ಫ್ರೀ ಎಲ್ಲ ಕೊಟ್ಕೊಂಡು ನಾನು ಮಾಡ್ಕೊಂಡಿದ್ದೀನಿ ಸರ್. 12,000 ರೂಪಾಯಿ ತಿಂಗಳಿಗೆ ಪೇ ಮಾಡ್ತಾ ಇದ್ದೀನಿ. ನಾನು ಕ್ಯಾಪ್ಸಿಕಮ್ ಬಂದು ಬೇರೆ ದೇಶಗಳಿಗೆ ಅವರೇ ಬಾಯರ್ಸ್ ಇದ್ದಾರೆ, ಬೇರೆ ದೇಶಕ್ಕೆ ನಾನು ಕೊಟ್ಟು ಕಳಿಸ್ತಾ ಇದ್ದೀನಿ. ಇಲ್ಲಿ ನೀರು ಅಥವಾ ಪೋಷಕಾಂಶ ನಿರ್ವಹಣೆ ಹೇಳಿದ್ರೆ ಸರ್, ನೀವು ಯಾವಾಗಲೂ ಮಣ್ಣು ಪರೀಕ್ಷೆ ಏನಾದ್ರು ಮಾಡಿದ್ರೆ ಸರ್? ಮಾಡಿಸಿದ್ದೀನಿ. ಚಿಂತಾಮಣಿ ಮಾಡಿಸಿದ್ದೀನಿ. ಸೊ ಅದಾದ ನಂತರ ಇಲ್ಲಿ ಸಾವಯವ ವಸ್ತುಗಳನ್ನ ಬಳಕೆ ಜಾಸ್ತಿ ಮಾಡ್ತೀವಿ ಅಂದ್ರಲ್ಲ, ನೋಡಿ ಅಲ್ಲಲ್ಲಿ ಟ್ರಿಪ್ಸ್, ಮೈಟ್ಸ್ ಈ ತರದೆಲ್ಲ ನೋಡ್ತಾ ಇದ್ದೀವಿ ನಾವು. ಅದನ್ನ ಹೇಗೆ ನಿರ್ವಹಣೆ ಮಾಡ್ತೀರಾ ಸರ್? ಸರ್ ಕೆಲವು ಕೆಮಿಕಲ್ಸ್ ಹೊಡ್ಕೊಂಡು ನಾನು ಇದು ಮಾಡ್ತಾ ಇದ್ದೀನಿ. ಈಗ ಇದ್ರ ಜೊತೆಗೆ ನೀವು ಹೈನುಗಾರಿಕೆ ಏನಾದ್ರು ಮಾಡ್ತೀರಾ ಸರ್? ಇದೆ ಸರ್, ರಾಗಿ ಜೋಳನೂ ಬೆಳ್ಕೊಳ್ತೀನಿ. ವರ್ಷಕ್ಕಾಗಷ್ಟು ಹೈನುಗಾರಿಕೆನೂ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಸರ್. ಈಗ ಯಾರು ಈಗ ವ್ಯವಸಾಯದಲ್ಲಿ ಆಸಕ್ತರಿಗೆ ನಿಮ್ಮ ಅನುಭವದ ಮಾತು ಹೇಳ್ಬೋದಾ ಕೊನೆಗೆ 1-2? ಸರ್ ಈ ತರ ಮಾಡಿ ವ್ಯವಸಾಯ ಅಂದ್ರೆ ನಮ್ಮ ಇದಕ್ಕೆ ಹೋಗದೆ ಸಾಲ ಮಾಡದೆ ರೈತರು ಲೇಜಿ ಬೆಳೆದೆ ಸೋಮಾರಿತನ ಬೆಳೆದೋಗಿಸಿದ್ರೆ ವ್ಯವಸಾಯ ಮಾಡಿದ್ರೆ ಖಂಡಿತವಾಗ್ಲೂ ಡೆವಲಪ್ ಆಗ್ತಾರೆ ಸರ್. ಮಾಡ್ಕೊಳ್ತಾ ಇದ್ದೀನಿ ಸರ್. ಬೋರ್ವೆಲ್ ಇಲ್ಲ ಅಂತ ಹೇಳಿದ್ರೆ? ಬೋರ್ವೆಲ್ ಇಲ್ಲ ಸರ್. ಬೋರ್ವೆಲ್ ಓನ್ಲಿ ಕೈಕಾಲು ತೊಳೆಯೋದಕ್ಕೆ ಮನೆಗೆ. ನೋಡಿ, ಅಂದ್ರೆ ನಮ್ಮಲ್ಲಿ ಏನ್ ಗೊತ್ತಾ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ನನಗೆ ಬೋರ್ವೆಲ್ ಇಲ್ಲ, 5-10 ಎಕರೆ ಜಮೀನ್ ಇದೆ, ನನಗೆ ಆ ಬೋರ್ವೆಲ್ಗೆ ಇನ್ವೆಸ್ಟ್ ನಾನು ಮಾಡ್ಬೇಕು ಅನ್ನೋದನ್ನ ಕೂಡ ಅವಾಯ್ಡ್ ಮಾಡಬಹುದು. ನೀವು ಪಾಲಿ ಹೌಸ್ ಅಲ್ಲಿ ಬಂದಿದ್ದ ನೀರೆಲ್ಲನೂ ಕೂಡ ಸಂಗ್ರಹಣೆ ಮಾಡ್ಕೊಂಡು ಅದೇ ನೀರಿಂದ ನೀವು ನೀರಾವರಿ ಮಾಡ್ತಾ ಇದ್ದೀನಿ ಸರ್. 2 ತೊಟ್ಟಿ ಇದೆ. ಒಂದು 200 ಫೀಟ್ ಲಾಂಗ್, 120 ಅಗಲ ಇದೆ, 20 ಅಡಿ ಗಾತ ಒಂದಿದೆ. ಇದು 150 ಅಡಿ ಲಾಂಗು, 60 ಅಡಿ ಅಗಲ, 32 ಅಡಿ ಡೀಪ್ ಇದೆ. ಇದರಿಂದ ನನ್ನ ಇದು ವರ್ಕ್, ನನಗೆ ನೀರಿನ ಸಮಸ್ಯೆ ಏನು ಬರ್ತಾ ಇಲ್ಲ ಸರ್. ಮೀನನ್ನು ಕೂಡ ಇದೆ ಸರ್, ಮೀನು ಇದೆ. ಥ್ಯಾಂಕ್ ಯು ಸರ್.